ದೆವ್ವ ಪೀಡೆ ಪಿಶಾಚಾದಿಗಳಿಗೆ ಮಹಾಕಟ್ಟು, ವಾಮಾಚಾರಿಕ ಪ್ರಯೋಗಾದಿಗಳಿಗೆ ಮಹಾಕಟ್ಟು, ಚೌಡಿಯ ಯಕ್ಷ ಯಕ್ಷಿಣಿಗಳ ಪ್ರಯೋಗಕ್ಕೆ ಮಹಾಕಟ್ಟು. ಈ ಮಹಾಲಯ ಅಮಾವಾಸ್ಯೆ ದಿವಸ ಮಾಡತಕ್ಕಂತಹ ಕಟ್ಟು, ತೆಂಗಿನಕಾಯಿ ನಿಂಬೆಹಣ್ಣನ್ನ ನೀವಾಳಿಸಿಕೊಂಡು ಇಳೆ ತಕ್ಕೊಂಡು ಬಂದ್ರೆ ಸಾಕು. ಮಹಾಲಯ ಅಮಾವಾಸ್ಯೆ ದಿವಸ ಬಂದು ಇಲ್ಲೊಂದು ಕಟ್ಟು ಹೊಡಿಸಿದ್ರೆ ಸಾಕು, ಆ ಕಟ್ಟು ನಿವಾರಣೆ ಆಗುತ್ತೆ. ಶತ್ರು ನಿಗ್ರಹ ಹೋಮವನ್ನು ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಹಾಲಯ ಅಮಾವಾಸ್ಯೆ ದಿವಸ. ಮಾಟ ಮಂತ್ರಕ್ಕೆ ಒಳಗಾಗಿ ಶತ್ರುಗಳಿಂದ ಚಿತ್ರಹಿಂಸೆ ಅನುಭವಿಸಿ ಜೀವನದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸುತ್ತಿರುವ ಸಾವಿರಾರು ಜನರು ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಒಂದು ತಡೆ ಹೊಡೆಸಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಇಂದು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ. ಎಲ್ಲ ನನ್ನ ಕಾಳಿಪೀಠ ವೀಕ್ಷಕರಿಗೆ ಶರಣ ಶರಣಾರ್ಥಿ. ದೆವ್ವ ಪೀಡೆ ಪಿಶಾಚಾದಿಗಳಿಗೆ ಮಹಾಕಟ್ಟು, ಭೂತ ಪ್ರೇತಗಳಿಗೆ ಮಹಾಕಟ್ಟು, ವಾಮಾಚಾರಿಕ ಪ್ರಯೋಗಾದಿಗಳಿಗೆ ಮಹಾಕಟ್ಟು, ಚೌಡಿಯ ಪ್ರಯೋಗಕ್ಕೆ ಮಹಾಕಟ್ಟು, ಯಕ್ಷ ಯಕ್ಷಿಣಿಗಳ ಪ್ರಯೋಗಕ್ಕೆ ಮಹಾಕಟ್ಟು, ದುಷ್ಟರು ಮಾಡಿರುವಂತಹ ಕೆಡುಕುಗಳಿಗೆ ಮಹಾಕಟ್ಟು, ದುಷ್ಟರು ಪ್ರಯೋಗಿಸುವಂತಹ ಮಾಂತ್ರಿಕರು ಪ್ರಯೋಗಿಸುವಂತಹ ಮಾಂತ್ರಿಕಕ್ಕೆ ಮಹಾಕಟ್ಟು. ಆ ಕಟ್ಟನ್ನು ಹಾಕಿಸುವಂತಹ ಒಂದು ಮಹಾದಿನ ಯಾವುದಾರಿದ್ರೆ ಈ ಮಹಾಲಯ ಅಮಾವಾಸ್ಯೆ ವೀಕ್ಷಕರೇ. ಈ ಮಹಾಲಯ ಅಮಾವಾಸ್ಯೆ ದಿವಸ ಮಾಡತಕ್ಕಂತಹ ಕಟ್ಟು, ಇಲ್ಲಿ ನಡೀತಾ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಕಟ್ಟು ಒಂದು ಪ್ರಯೋಗ ಏನಿದೆಯಲ್ಲ, ನಿಮ್ಮ ಕಪ್ಪು ಪ್ರಯೋಗ ಆಗಿರಲಿ, ಫ್ಯಾಕ್ಟ್ರಿಗಳಿಗೆ ಫ್ಯಾಕ್ಟ್ರಿ ನಡೀತಿತ್ತು ನಿಂತೋತು ಅಂತಹ ಒಂದು ಫ್ಯಾಕ್ಟ್ರಿಯವರು ಒಂದು ಜಸ್ಟು ಆ ಫ್ಯಾಕ್ಟ್ರಿಗೆ ಒಂದು ತೆಂಗಿನಕಾಯಿ ನಿಂಬೆಹಣ್ಣನ್ನು ನೀವಾಳಿಸ್ಕೊಂಡು ಇಳೆ ತಕ್ಕೊಂಡು ಬಂದರೆ ಸಾಕು. ಮಹಾಲಯ ಅಮಾವಾಸ್ಯೆ ದಿವಸ ಆ ಫ್ಯಾಕ್ಟ್ರಿ ಮತ್ತೆ ರನ್ ಆಗುತ್ತೆ. ವ್ಯಾಪಾರ ವ್ಯವಹಾರಗಳು, ಅಂಗಡಿ ಮುಂಗಟ್ಟುಗಳು ಮತ್ತು ಉದ್ಯೋಗಗಳು, ಸಂಘ ಸಂಸ್ಥೆಗಳು ನಿಂತೋಗಿದ್ದಾವೆ, ನಡೀತಾ ಇಲ್ಲ ಅನ್ನೋವಂಥವ್ರು ಈ ಮಹಾಲಯ ಅಮಾವಾಸ್ಯೆ ದಿವಸ ಒಂದು ತೆಂಗಿನಕಾಯಿ ನಿಂಬೆಹಣ್ಣನ್ನು ಇಳೆ ತಕ್ಕೊಂಬಂದು ಇಲ್ಲೊಂದು ಕಟ್ಟು ಹೊಡಿಸಿದ್ರೆ ಸಾಕು, ಆ ಕಟ್ಟು ನಿವಾರಣೆ ಆಗುತ್ತೆ. ದೇಹದಲ್ಲಿ ಯಾವುದೇ ರೀತಿಯ ಕಾಯಿಲೆ ಕಸಾಲೆಗಳು ಇದ್ದರೆ ಕೇವಲ ಒಂದು ತಡೆ ಹೊಡೆಸಿಕೊಳ್ಳುವ ಮುಖಾಂತರ ತಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಲು ಸಾವಿರಾರು ಜನರು ಈ ಪುಣ್ಯ ಕ್ಷೇತ್ರಕ್ಕೆ ಬರುತ್ತಿದ್ದಾರೆ. ಯಾರು ನಮ್ಮ ಮೇಲೆ ಪ್ರಯೋಗ ಮಾಡಿಬಿಟ್ಟವ್ರೆ, ನಮಗೆ ಭೂತ ಪ್ರೇತಾದಿಗಳ ಪ್ರಯೋಗ ಆಗೋಗ್ಬಿಟ್ಟಿದೆ, ನಮಗೆ ಮಾಟ ಮಂತ್ರದ ಪ್ರಯೋಗ ಆಗೋಗ್ಬಿಟ್ಟಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಈ ಮಹಾಲಯ ಅಮಾವಾಸ್ಯೆ ಬಂತು, ಇನ್ನೇನು ಆಗ್ಬಿಡುತ್ತೋ ನಮ್ಮ ಕತೆ ಅನ್ನುವಂಥವ್ರು ಜಸ್ಟ್ ಆ ಮನೆಗೆ ಒಂದು ತೆಂಗಿನಕಾಯಿ ನಿಂಬೆಹಣ್ಣ ನೀವಾಳಿಸ್ಕೊಂಬಂದು ಇಲ್ಲಿ ಕಟ್ಟು ಬಿಡುಗಡೆ ಮಾಡಿಕೊಳ್ಳಿ. ಆ ಮಹಾಲಯ ಅಮಾವಾಸ್ಯೆ ದಿವಸ ಇರ್ತಕ್ಕಂತಹ ಒಂದು ಕಟ್ಟು ನಿವಾರಣೆ ಏನಿದೆ, ತಡೆ ನಿವಾರಣೆ ಏನಿದೆ, ಅಷ್ಟು ಬಲಾಬಲವನ್ನು ಕೊಡ್ತಕ್ಕಂತಹ ಒಂದು ಮಹಾಕಟ್ಟಿನ ಪ್ರಯೋಗ ಮಹಾಲಯ ಅಮಾವಾಸ್ಯೆ ದಿವಸ ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ಮತ್ತು ಶತ್ರು ನಿಗ್ರಹ ಹೋಮವನ್ನು ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಹಾಲಯ ಅಮಾವಾಸ್ಯೆ ದಿವಸ ಇಲ್ಲಿ ಈ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾರೂ ಕೂಡ ಹೋಮಕ್ಕೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹಣವನ್ನು ಕೇಳ್ತಕ್ಕಂಥ ವಿಚಾರ ಏನಿಲ್ಲ. ಎಲ್ಲರಿಗೂ ಉಚಿತವಾಗಿ ಹೋಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಮಹಾ ಸುವರ್ಣ ಅವಕಾಶ ನಿಮ್ಮದಾಗಿದೆ.
ಜೀವನದಲ್ಲಿ ಅಂದುಕೊಂಡ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗದೆ ಅಡೆ ತಡೆಗಳು ಆಗುತ್ತಿದ್ದರೆ ಇಲ್ಲಿ ಬಂದು ಒಂದು ತಡೆವಡಿಸಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಅಂದುಕೊಂಡ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಳುತ್ತಿದ್ದಾರೆ ಸಾವಿರಾರು ಜನರು. ಈ ಬರ್ತಕ್ಕಂಥ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷವನ್ನು ಎದುರುಗಾಣುತ್ತೆ. ಆ ಪಿತೃಪಕ್ಷವನ್ನು ಎದುರುಗಾಣೋದ್ರಿಂದ ಈ ಪಿತೃಪಕ್ಷದಲ್ಲಿ ಎಲ್ಲ ಪಿತೃಗಳಿಗೆ, ಎಲ್ಲ ಆತ್ಮಗಳಿಗೆ, ಎಲ್ಲ ಪ್ರೇತಾತ್ಮಗಳಿಗೆ ಎಡೆಯನ್ನು ನೀಡ್ತಕ್ಕಂಥದ್ದು, ಶಾಂತಿಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ತಿಂಗಳು ಇದು. ಪಿತೃಪಕ್ಷದ ತಿಂಗಳಾಗಿರುತ್ತೆ. ಮತ್ತು ನವಮಿ ಅಮ್ಮನವರು ದುಷ್ಟ ಸಂಹಾರವನ್ನು ಮಾಡತಕ್ಕಂಥ ಒಂದು 9 ದಿನಗಳ ನಡೆಯುತ್ತಲ್ಲ, ಆ 9 ದಿನಗಳಲ್ಲೂ ಕೂಡ ಅಮ್ಮನವರು ಬಹಳ ಉತ್ಕೃಷ್ಟವಾಗಿ ಒಂದು ವಿಜೃಂಭಣೆಯಿಂದ ಇರತಕ್ಕಂಥ ವಿಶೇಷವಾದಂಥ ಮಹಾನವಮಿಯ ದಿನ ಆಗಿರುತ್ತೆ. ನಿಮ್ಮೆಂಥ ಸಮಸ್ಯೆಗಳಿರಲಿ ವೀಕ್ಷಕರೇ, ಇನ್ನು 1 ವರ್ಷಗಳ ಕಾಲ ಆ ಸಮಸ್ಯೆಗಳು ನಿಮ್ಮ ಹತ್ರ ತಲೆದೋರಬಾರದು. ಇನ್ನೆಂಥ ಸಮಸ್ಯೆಗಳು, ಭೂತ ಪ್ರೇತ ಪಿಶಾಚಿಗಳ ಸಮಸ್ಯೆಗಳಿದೆಯಾ, ವ್ಯಾಪಾರ ವ್ಯವಹಾರಗಳ ಸಮಸ್ಯೆಗಳಿದೆಯಾ, ಕಪ್ಪು ಪ್ರಯೋಗ ಆಗಿದೆಯಾ, ನಿಮ್ಮ ಮೇಲೆ ಚೌಡಿ ಪ್ರಯೋಗ ಆಗಿದೆಯಾ, ನಿಮ್ಮ ಮೇಲೆ ದುಷ್ಟರು ಮಾಡ್ತಕ್ಕಂಥ ಮಾಟ ಮಂತ್ರದ ಪ್ರಯೋಗ ಆಗಿದೆಯಾ, ಯಕ್ಷಗಣಿಗಳ ಪ್ರಯೋಗ ಆಗಿದೆಯಾ, ನಮ್ಮ ಮೇಲೆ ಕುಟ್ಟಿಗಳ ಪ್ರಯೋಗ ಆಗಿದೆಯಾ, ಕೇರಳದ ಕುಟ್ಟಿಗಳ ಪ್ರಯೋಗ ಆಗಿದೆ, ನೀವು ಎಂಥ ಪ್ರಯೋಗವಾಗಿರಲಿ ಅವತ್ತು ಕಟ್ಟು ಹಾಕತಕ್ಕಂತಹ ಮಹಾ ಕೆಲಸ ಈ ಕ್ಷೇತ್ರದಲ್ಲಿ ಮಹಾಲಯ ಅಮಾವಾಸ್ಯೆ ದಿವಸ ಕಟ್ಟಾಗ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತವ. ಸಾವಿರಾರು ಭಕ್ತರಿಗೆ ಒಳಿತನ್ನು ಮಾಡುತ್ತಿರುವ ಈ ಪುಣ್ಯಕ್ಷೇತ್ರ ಇರುವುದಾದರೂ ಎಲ್ಲಿ ಗೊತ್ತಾ ವೀಕ್ಷಕರೇ? ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಮತ್ತು ವಿಶೇಷವಾಗಿ ಯಾರೆಲ್ಲ ಶತ್ರುಗಳಿದ್ದಾರೆ, ನಿಮ್ಮ ಮೇಲೆ ಏನೆಲ್ಲ ಮಾಡಿ ದೌರ್ಜನ್ಯವನ್ನು ಮೆರಿತಾ ಇದ್ದಾರಲ್ಲ, ಅವರಿಗೆ ಕ್ಷಣ ಮಾತ್ರದಲ್ಲೇ ರಿವರ್ಸ್ ಆಗಿ ಹೋಗುತ್ತೆ. ಮಹಾಲಯ ಅಮಾವಾಸ್ಯೆ ದಿವಸ ಬಂದು ಈ ಕ್ಷೇತ್ರದಲ್ಲಿ ನಿಮಗಿರ್ತಕ್ಕಂಥ ಕಟ್ಟು ಬಿಡಿಸ್ಕೊಂಡ್ರೆ ಸಾಕು, ಅವ್ರಿಗೆ ರಿವರ್ಸ್ ಆಗ್ತಕ್ಕಂಥದ್ದು. ಅವ್ರು ಯಾರ್ಯಾರು ಏನೇನು ಕೆಡಕು ಮಾಡ್ಕೊಂಡ್ರೋ ಅವರೇ ಅನುಭವಿಸ್ತಕ್ಕಂಥ ಒಂದು ಮಹಾ ಪ್ರಯೋಗದ ದಿನ ಆ ಮಹಾಲಯ ಅಮಾವಾಸ್ಯೆ ಆಗಿರುತ್ತೆ. ಅಮಾವಾಸ್ಯೆ ದಿವಸ ಈ ಅವಕಾಶವನ್ನು ಎಲ್ಲರೂ ಕೂಡ ಬಳಸ್ಕೊಳ್ಳಿ. ಇಲ್ಲೇನು 16,000 ರೂಪಾಯಿ ಖರ್ಚಾಗಲ್ಲ. ಹಾಗಾಗಿ ಮಹಾಲಯ ಅಮಾವಾಸ್ಯೆ ದಿವಸ ಬಂದು ಈ ಕ್ಷೇತ್ರದಲ್ಲಿ ನಿಮ್ಗೆ ಎಂತೆಂಥ ಕಟ್ಟುಗಳಿದ್ದಾವೆ, ನಿಮ್ಗೆ ಎಂತೆಂಥ ಸಮಸ್ಯೆಗಳಿದ್ದಾವೆ, ನಿಮಗೆ ಭೂಮಿ ಸಮಸ್ಯೆ, ವ್ಯಾಪಾರ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ನಿಮ್ಗೆ ಎಂತೆಂಥ ಸಮಸ್ಯೆ ಇದ್ದರೂ ಅವತ್ತು ಒಂದೊಂದು ಕಟ್ಟೊಡಿಸಿ ನೀರು ಹಾಕಿಸ್ಕೊಳ್ಳಿ ಸಾಕು. ನಿಮಗಿರ್ತಕ್ಕಂಥ ಸರ್ವ ಬಾಧೆಯು ದೂರವಾಗ್ತಕ್ಕಂಥ ಮಹಾಲಯ ಅಮಾವಾಸ್ಯೆ ಇದಾಗಿರುತ್ತೆ. ಯಾಕಪ್ಪ ಅಂತಂದರೆ ಮಹಾಲಯ ಅಮಾವಾಸ್ಯೆಗೆ ವಿಶೇಷವಾದಂಥ ಸ್ಥಾನಮಾನಗಳು. ನಮ್ಮ ಹಿರಿಯರಿಗೆ ಎಡೆ ಇರತಕ್ಕಂಥದ್ದು, ಪ್ರೇತಗಳಿಗೆ ಎಡೆ ನೀಡ್ತಕ್ಕಂಥದ್ದು, ಪಿಶಾಚಿಗಳಿಗೆ ಎಡೆ ನೀಡ್ತಕ್ಕಂಥದ್ದು. ಮತ್ತು ಇನ್ನೊಂದು ವಿಶೇಷ ವೀಕ್ಷಕರೇ, ಭೂತ ಪ್ರೇತಗಳಿಗೆ ಶಾಂತಿಯನ್ನು ಮಾಡಿಸ್ಬೇಕಾ, ಅವಕ್ಕೆ ಶಾಂತಿಯನ್ನು ಕೊಡಬೇಕಾ, ಹೋಗಿ ನದಿ ತೀರದಲ್ಲಿ ಕೂತ್ಕೊಂಡು 16,000 ರೂಪಾಯಿ ಖರ್ಚು ಮಾಡೋಂಥ ಅವಶ್ಯಕತೆ ಇಲ್ಲ. ಅಂಥ ಪ್ರೇತ ಶಾಂತಿಯನ್ನು ಮಾಡಿಸುವಂಥವ್ರು ಅಷ್ಟೇ. ನಿಮ್ಮ ಮನೆಗೆ ಒಂದು ತೆಂಗಿನಕಾಯಿ ನಿಂಬೆಹಣ್ಣನ್ನು ಉಳಿಸ್ಕೊಂಬನ್ನಿ, ಆ ಪ್ರೇತ ನಿಮ್ಮ ಮನೆಗೆ ಕಾಡ್ತಕ್ಕಂಥ ಪ್ರೇತ ಬರುತ್ತೆ. ನಿಮ್ಮಿಂದೆ ಕಾಡ್ತಕ್ಕಂಥ ಮಾಟ ಮಂತ್ರ ನಿಮ್ಮಿಂದನೇ ಬಂದ್ಬಿಡುತ್ತೆ. ಆ ಹಿಂದೆ ಬಂದದ್ದನ್ನು ಇಲ್ಲಿ ಕಳಿಸ್ತೀವಿ. ಪ್ರೇತಶಾಂತಿಯೂ ಕೂಡ ಮಹಾಲಯ ಅಮಾವಾಸ್ಯೆ ದಿವಸ ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ಯೋಚನೆ ಮಾಡಬೇಡಿ. ನಿಮ್ಮ ಮನೆಯಿಂದ ಒಂದು ತೆಂಗಿನಕಾಯಿ ನಿಂಬೆಹಣ್ಣ ನೀವು ಆಳಿಸ್ಕೊಂಬಂದ್ರೆ ಸಾಕು, ಎಂಥ ಸಮಸ್ಯೆ ಇದ್ರೂ ಇಲ್ಲಿ ಮಹಾಲಯ ಅಮಾವಾಸ್ಯೆ ದಿವಸ ಒಡೆದು ಅದನ್ನು ಬಡಿದು ಅಮ್ಮನವರು
ಅದನ್ನು ನಿವಾರಣೆ ಮಾಡಿ ನೀನು 1 ವರ್ಷಗಳ ಕಾಲ ನಿಮಗೆ ಸಮಸ್ಯೆಗಳೇ ಹತ್ರಕ್ಕೆ ಬರಬಾರದು. ಆ ರೀತಿಯಾದಂತಹ ಪ್ರಯೋಗಾದಿಗಳನ್ನು ಮಾಡಿ ಶತ್ರುಗಳಿಗೆ ಕಟ್ಟಾಕಿ, ಶತ್ರುಗಳು ಮಾಡಿರ್ತಕ್ಕಂಥ ವಾಮಾಚಾರವನ್ನು ಅವರಿಗೆ ಹಿಂದಿರುಗಿಸಿ, ರಿವರ್ಸನ್ನು ಮಾಡಿ, ನಿಮಗಿರ್ತಕ್ಕಂಥ ಯಕ್ಷಿಣಿ ಪ್ರಯೋಗವನ್ನು ನಿವಾರಣೆ ಮಾಡಿ, ಮಾಟಾಮಂತ್ರದ ಪ್ರಯೋಗವನ್ನು ನಿವಾರಣೆ ಮಾಡಿ, ಕಪ್ಪು ಪ್ರಯೋಗವನ್ನು ನಿವಾರಣೆ ಮಾಡಿ, ಶತ್ರುಗಳ ಕಾಟವನ್ನು ದಮನ ಮಾಡಿ ಕಳಿಸಿಕೊಡ್ತಕ್ಕಂತಹ ಒಂದು ಸುದಿನ ಮಹಾಲಯ ಅಮಾವಾಸ್ಯೆ ಆಗಿರುತ್ತೆ. ಬನ್ನಿ, ಈ ಮಹಾಲಯ ಅಮಾವಾಸ್ಯೆ ದಿವಸ ಬಳಸ್ಕೊಂತಕ್ಕಂಥ ಅವಕಾಶಗಳು ಎಲ್ಲವೂ ಬಳಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಶರಣಾರ್ಥಿ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕೇವಲ ಒಂದು ತಡೆ ಓಡಿಸಿಕೊಳ್ಳುವ ಮುಖಾಂತರ ನಿಮ್ಮಲ್ಲಿರುವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.